ನಾನು ಪ್ರತಿ ಶನಿವಾರ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿಯವರು ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಅರವಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬೆಂಗಳೂರು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ 2 ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇರೋಕ್ಕೆ ಹೇಳ್ತೀನಿ ಇಲ್ಲೇ. ಸೊ ಅದಕ್ಕೆ ಯಾರೇ ಬಂದರೂ ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ. ಸೊ 2ನೇ ಶನಿವಾರ 4ನೇ ಶನಿವಾರ ನಾನು ಬಂದು ಈ ಜಿಲ್ಲೆಯ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳು ಅಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಭಾಳಷ್ಟು ಜನ ನಿವೇಶನಕ್ಕಾಗಿ ಬರ್ತಾ ಇದ್ದಾರೆ ಸರ್. ಯಾವ ರೀತಿ ಪ್ರಾವಧಾನ ಏನಾದರೂ ಚನ್ನಪಟ್ಟಣ ಇಲ್ಲಿ ನಾನು ಆಲೆ ಕೊಟ್ಟಿದ್ದೀನಿ, 100 ಎಕರೆ ಕೊಟ್ಟಿದ್ದೀನಿ. ಇಲ್ಲಿ 100 ಎಕರೆ ಅಷ್ಟು ಬಡವರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತಾಯಿದ್ದೀವಿ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ 112 ಎಕರೆ ಅಷ್ಟು ಈಗಾಗಲೇ ಗುರುಸಿದ್ದೀವಿ. ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೈಲರ್ಗೆ ಸೈಟ್ ಹಚ್ತೀವಿ. ಇನ್ನೊಂದಷ್ಟು ಬೇಕಾದರೆ ಅಲ್ಲಿ ಖರೀದಿನೂ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ದರೆ ಮಾರ್ಕೆಟ್ ಬೆಲೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿಕ್ಕೆ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈಗ ಮೈಸೂರಲ್ಲಿ ಮೂಡಾಗಣ ವಿಚಾರವಾಗಿ ಈಗಾಗಲೇ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನು ಲೂಟಿ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್. ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯವನು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತೊಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದರೆ ನಮ್ಮ ಜಯಮಾನದಲ್ಲಿಲ್ಲ. ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ. ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣು ಹಾಕಿದರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಮ್ಮ ಮೇಲೆ ಹೇಳ್ತಾರೆ. ನಮ್ಮ ಮೇಲೆ ಕಣ್ಣು ಹಾಕಿದ್ರೂ ಅದೇ ಪ್ರಾಬ್ಲಮ್ ಅಲ್ವಾ. ಡಿ.ಕೆ. ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡ್ತಾರೆ. ಅಯ್ಯೋ, ಹುಚ್ಚಾಸ್ಪತ್ರೆಗೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು ಎಸ್.ಎಂ. ಕೃಷ್ಣನ ಸಂಬಂಧ ಏನು ಅಂತ ಅವ್ನಿಗೇನು ಗೊತ್ತಿದೆ? ಪಾಪ ಏನೋ ಮೆಂಟ್ಲಾಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ದರೆ ಹೇಳೋಣ. ರಾಜಕೀಯಕ್ಕೆ ಬರೋಕ್ಕಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದರು. ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ದರು. ಹಾಗಾಗಿ ನಮ್ಮ ತಂದೆಯವರು ಏನಾಗಿರೋ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಸರ್. ಅಯ್ಯೋ, ನಾವು ಹೊಲ ಉಳ್ಕೊಂಡಿದ್ದವಪ್ಪ, ಬಡವ್ರು ನಾವು. ಸುಮ್ಮನೆ ಸಣ್ಣ ಪಣ್ಣ ನಾನು ಒಂದು 50-100 ಎಕರೆ ಜಮೀನಿತ್ತು. ಬಡವ್ರು ನಮ್ಮಪ್ಪ. ಒಂದು ತಿಳ್ಕೊಳ್ಳಿ, NPS ಸ್ಕೂಲಲ್ಲಿ ಓದೋನು ನಾನು. ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ. ಸರ್, ಈಗ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು, ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ. ಮೊದಲಿಂದನೂ ಕೂಡ ದೊಡ್ಡ ಸಂಚನ ನಡೆಸ್ಕೊಂಡು ಬಂದಿದ್ದಾರೆ. ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತಲೂ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡ್ತಿನ ಎಲ್ಲರ ಮೇಲೂ ಕೇಸ್ ಹಾಕ್ಸಿದ್ದೆಲ್ಲ ದಾಖಲೆಗಳಿದೆ. ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ. ಅವೆಲ್ಲ ನಾನು ಮರೆತುಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಬೆಂಬಲವಾಗಿ ನಿಂತ್ಕೊಂಡಿದ್ದೆ. ಮಾತಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ. ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯನಿಗೆ ನಾನು ಬಂಡೆ ರೀತಿ ಇರ್ತೀನಿ ಅಂತ. ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರಂಥದ್ದು, ನನಗೂ ಇದೇ ಮಾತನ್ನು ಹೇಳಿ ನನಗೂ ಮೋಸವನ್ನು ಮಾಡಿದ್ರು, ತಲೆ ಮೇಲೆ ಬಂಡೆ ಎತ್ತಾಕಿದ್ರು ಅಂತ ಹೇಳಿ. ಅದು ಏನು ಬಂಡೆ ಎತ್ತಾಕಿದ್ರು ಅಂತ ಹೇಳಿ ಫಸ್ಟ್ ಏನು ಹೇಳ್ಬೇಕಲ್ಲ. ಸಾರ್ವಜನಿಕರು ಅವ್ರ ಪಾರ್ಟಿ MLAಗಳಿದ್ದಾರೆ, ಅವ್ರ ಜೊತೆಲಿದ್ದವ್ರಿಗೆ ಹೇಳ್ಬೇಕಲ್ಲ ಏನಂತ ಹೇಳಬೇಕಲ್ಲ. ನಡೀರಿ, ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್. ಅವ್ನಿಗೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್. ಸರ್, ನೀವು ಬಿಚ್ಚಿಡ್ತೀನಿ ಅಂತೀರಿ ಸರ್. ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇವೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕದ್ದು ಓಡೋಗ್ತಾರೆ ರಣ ಎಡಿ CM ಅಂತ ಹೇಳ್ತಾರೆ ಸರ್. ಈ
ಈಗ CM ರಣಹೇಡಿನೋ ಯಾರು ರಣಹೇಡಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋಣ, ಆಮೇಲೆ ಮಾತಾಡೋಣ ನಡಿ. ನಾನು ಪ್ರತಿ ಶನಿವಾರ, 2ನೇ ಶನಿವಾರ ಹಾಗೂ 4ನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿಯವರು ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಹಾರೋಹಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು, ಯಾವುದೇ ಸಮಸ್ಯೆ ಇದ್ದು ಕೂಡ ಬೆಂಗಳೂರು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ 2 ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇರೋಕ್ಕೆ ಹೇಳ್ತೀನಿ ಇಲ್ಲೇ. ಸೊ ಅದಕ್ಕೆ ಯಾರೇ ಬಂದರೂ ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ. ಸೊ 2ನೇ ಶನಿವಾರ, 4ನೇ ಶನಿವಾರ ನಾನು ಬಂದು ಈ ಜಿಲ್ಲೆಯ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳು ಅಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಭಾಳಷ್ಟು ಜನ ನಿವೇಶನಕ್ಕಾಗಿ ಬರ್ತಾ ಇದ್ದಾರೆ ಸರ್. ಯಾವ ರೀತಿ ಪ್ರಾವಧಾನ ಏನಾದರೂ ಇದೆ? ಚನ್ನಪಟ್ಟಣ ಇಲ್ಲಿ ನಾನು ಆಲೆ ಕೊಟ್ಟಿದ್ದೀನಿ, 100 ಎಕರೆ ಕೊಟ್ಟಿದ್ದೀನಿ. ಇಲ್ಲಿ 100 ಎಕರೆ ಅಷ್ಟು ಬಡವರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತಾಯಿದ್ದೀವಿ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ, 112 ಎಕರೆ ಅಷ್ಟು ಈಗಾಗಲೇ ಗುರ್ಸಿದ್ದೀವಿ. ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೈಲರ್ಗೆ ಸೈಟ್ ಹಚ್ತೀವಿ. ಇನ್ನೊಂದಷ್ಟು ಬೇಕಾದರೆ ಅಲ್ಲಿ ಖರೀದಿನೂ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ದರೆ ಮಾರ್ಕೆಟ್ ಬೆಲೆ, ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿಕ್ಕೆ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈಗ ಮೈಸೂರಲ್ಲಿ ಮೂಡ ಹಗರಣ ವಿಚಾರವಾಗಿ ಈಗಾಗಲೇ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನು ಲೂಟಿ ಮಾಡಿರ್ತಕ್ಕಂಥ DK ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್. ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯವನು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತೊಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದರೆ ನಮ್ಮ ಜಯಮಾನದಲ್ಲಿಲ್ಲ. ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ. ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣು ಹಾಕಿದರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ತಮ್ಮ ಮೇಲೆ ಹೇಳ್ತಾರೆ. ನಮ್ಮ ಮೇಲೆ ಕಣ್ಣು ಹಾಕಿದ್ರೂ ಅದೇ ಪ್ರಾಬ್ಲಮ್ ಅಲ್ವಾ? DK ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು SM ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡಿದ್ದಾರೆ. ಅಯ್ಯೋ, ಹುಚ್ಚಾಸ್ಪತ್ರೆಗೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು SM ಕೃಷ್ಣನ ಸಂಬಂಧ ಏನು ಅಂತ ಅವ್ನಿಗೇನು ಗೊತ್ತಿದೆ? ಪಾಪ ಏನೋ ಮೆಂಟ್ಲಾಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ, ಅವ್ರ ಲೀಡ್ರ್ಗಳಿಗೋ, ಯಾರು ಹಿತೈಷಿಗಳು ಯಾರು ಇದ್ದರೆ ಹೇಳೋಣ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋರು. ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ರು. ಹಾಗಾಗಿ ನಮ್ಮ ತಂದೆಯವರು ಏನಾಗಿರೋ ಅನ್ನೋ ಪ್ರಶ್ನೆ ಕೇಳ್ತಾರೆ ಸರ್. ಅಯ್ಯೋ, ನಾವು ಹೊಲ ಉಳ್ಕೊಂಡಿದ್ದವಪ್ಪ, ಬಡವ್ರು ನಾವು. ಸುಮ್ಮನೆ ಸಣ್ಣ ಪಣ್ಣ ನಾನು ಒಂದು 50-100 ಎಕರೆ ಜಮೀನಿತ್ತು. ಬಡವ್ರು ನಮ್ಮಪ್ಪ. ಒಂದು ತಿಳ್ಕೊಳ್ಳಿ, NPS ಸ್ಕೂಲಲ್ಲಿ ಓದೋನು ನಾನು. ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ. ಸರ್, ಈಗ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು, ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ. ಮೊದಲಿಂದನೂ ಕೂಡ ದೊಡ್ಡ ಸಂಚನ ನಡೆಸ್ಕೊಂಡು ಬಂದಿದ್ದಾರೆ. ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತಲೂ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡ್ತಿನ ಎಲ್ಲರ ಮೇಲೂ ಕೇಸ್ ಹಾಕ್ಸಿದ್ದೆಲ್ಲ ದಾಖಲೆಗಳಿದೆ. ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ. ಅವೆಲ್ಲ ನಾನು ಮರೆತುಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಬೆಂಬಲವಾಗಿ ನಿಂತ್ಕೊಂಡಿದ್ದೆ. ಮಾತಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ. ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ತೀರ್ತೀನಿ ಅಂತ. ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರಂಥದ್ದು, ನನಗೂ ಇದೇ ಮಾತನ್ನು ಹೇಳಿ ನನಗೂ ಮೋಸವನ್ನು ಮಾಡಿದ್ರು, ತಲೆ ಮೇಲೆ ಬಂಡೆ ಎತ್ತಾಕಿದ್ರು ಅಂತ ಹೇಳಿ. ಅದು ಏನು ಬಂಡೆ ಎತ್ತಾಕಿದ್ರು ಅಂತ ಹೇಳಿ ಫಸ್ಟ್ ಏನು ಹೇಳ್ಬೇಕಲ್ಲ. ಸಾರ್ವಜನಿಕರು, ಅವ್ರ ಪಾರ್ಟಿ MLAಗಳಿದ್ದಾರೆ, ಅವ್ರ ಜೊತೆಲಿದ್ದವ್ರಿಗೆ ಹೇಳ್ಬೇಕಲ್ಲ ಏನಂತ ಹೇಳಬೇಕಲ್ಲ. ನಡೀರಿ, ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್. ಸರ್, ನೀವು ಬಿಚ್ಚಿಡ್ತೀನಿ ಅಂತೀರಿ ಸರ್. ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇವೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ.
ಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕದ್ದು ಓಡೋಗ್ತಾರೆ ರಣಹೇಡಿ ಸಿಎಂ ಅಂತ ಹೇಳ್ತಾರೆ ಸರ್, ಇದು ನಿಜ ಅಂತ. ಈಗ ಸಿ ಎಂ ರಣಹೇಡಿನೋ ಯಾರು ರಣಹೇಡಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋಣ, ಆಮೇಲೆ ಮಾತಾಡೋಣ ನಡೀರಿ.